ಟೈಮ್ ಸರ್, ಎರಡನೇ ಸಾರಿ ನೋಡಿದ್ರೆ ಚೆನ್ನಾಗಿದೆ, ನೋಡ್ಬೋದ್ರು, ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ಹೊಸ ಸಬ್ಜೆಕ್ಟ್ ಚೆನ್ನಾಗಿ ಬಂದಿದೆ. ನಮ್ಮಂಥವರೆಲ್ಲ ನೋಡ್ಬೋದ್ರು, ಎಲ್ಲರೂ ಕುಟುಂಬ ಎಲ್ಲ, ಚಿಕ್ಕವ್ರು ದೊಡ್ಡವರು ಎಲ್ಲರೂ ಫ್ಯಾಮಿಲಿನೇ ನೋಡ್ಬೋದು. ಎಲ್ಲರೂ ಯಂಗರ್ ಜನ್ರೇಷನು, ಓಲ್ಡರ್ ಜನ್ರೇಷನು ಎಲ್ಲರೂ ನೋಡಬೇಕು ಈ ಮೂವಿನ. ಇದರಲ್ಲಿ ಪ್ರೀತಿ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ, ಅದು ಹೆಂಗೆ ಮುಂದುವರೆದು ಹೋಗುತ್ತೆ ಅಂತ. ಅದೇ ರೀತಿ ಪ್ರೀತಿ ವಿಷಯದಲ್ಲಿ ಅಕಸ್ಮಾತ್ ಅವಳಿಗೆ ಏನಾದ್ರು ಇವ್ರು ಜಸ್ಟಿಸ್ ಕೊಡಲಿಲ್ಲ ಅಂದರೆ ಪಾಪ ಅವಳ ಲೈಫು ಪ್ರಾಬ್ಲಮ್ ಆಗ್ತಿತ್ತು. ಇದರಲ್ಲಿ ಜಸ್ಟಿಸು ಇದೆ. ಗುಡ್ ಮೂವಿ ಆಗಿತ್ತು. ಮೂವಿ ವಂಡರ್ಫುಲ್ ಮೂವಿ. ಐ ಲವ್ಡ್ ಇಟ್. ಆ್ಯಕ್ಟಿಂಗ್ ಚೆನ್ನಾಗಿದೆ ಆ್ಯಂಡ್ ಎಂಡಿಂಗ್ ಇಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ವೆರಿ ನ್ಯೂ ಕಾನ್ಸೆಪ್ಟ್. ಎಂಡಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಎವ್ರಿ ಒನ್ ಲೈಕ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಹೌದು, ಕಾನ್ಸೆಪ್ಟ್ ಇಸ್ ವೆರಿ ಡಿಫ್ರೆಂಟ್ ಕಂಪೇರ್ಡ್ ಟು ಆಲ್ ದ ಲವ್ ಸ್ಟೋರೀಸ್ ನೋ. ದಿಸ್ ಇಸ್ ವೆರಿ ಡಿಫ್ರೆಂಟ್ ಮೂವಿ. Like I think especially for women, so family ಎಲ್ಲ ನೋಡ್ಬೋದು. there's a message in the ending and that's it. ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು. ಯಾ ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಸಾಂಗ್ಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿ. ಭಾಳ ಚೆನ್ನಾಗಿದೆ. ಫ್ಯಾಮಿಲಿ ನಮಗೆ ಸ್ಫೂರ್ತಿ ಡೆಲಿವರಿ ಆದಮೇಲಂತೂ ಭಾಳ ಮನಸ್ಸನ್ನು ಇದಾಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಮಾತ್ರ ಫ್ಯಾಮಿಲಿ ನೋಡುವಂಥ ಫಿಲಮ್. ಹೌದೌದು, ಡಿಫ್ರೆಂಟ್ ಇದೆ. ಈ ಮಧ್ಯೆ ಅದು ಇದು ಬದ್ದು ಒಳ್ಳೆ ರೆಕಾರ್ಡ್ ಸಾಂಗ್ಸ್ ಕೂಡ ಚೆನ್ನಾಗಿ ಜಾಸ್ತಿ ಹಾಕಿದ್ದಾರೆ. ಚೆನ್ನಾಗಿದೆ. ಒಳ್ಳೆ ಸೌಂಡು ಫೈನ್. ನಮ್ಮ ಹಿರಿಯರಿಗಂತೂ ತುಂಬ ಇಷ್ಟ ಆಗಿದೆ. ಓಕೆ. ಸಿನಿಮಾದಲ್ಲಿ ನನ್ನ ಸೀನರೀಸ್ ಸಾಂಗ್ ಸೂಪರ್ ಆಗಿದೆ. ಆ್ಯಂಡ್ ದೆನ್ ಅವ್ರದ್ದು ಈಗ ನ್ಯೂ ಕಾನ್ಸೆಪ್ಟು ಚೆನ್ನಾಗಿದೆ. ಆ್ಯಂಡ್ ದೆನ್ ಹೊಸಬ್ರು ಅಂತ ಅನ್ಸಲ್ಲ, ಸೂಪರ್ ಜಾಬ್ ಮಾಡಿದೆ. ಥ್ಯಾಂಕ್ ಯು. ಸಬ್ಜೆಕ್ಟ್ ಡಿಫ್ರೆಂಟ್, ಕತೆ ವಿಭಿನ್ನವಾಗಿದೆ. ಸೊ ಎಲ್ಲ ಬೇರೆದೆಲ್ಲ ಯೂಶುವಲ್ ಮೂವೀಸ್ ಅನಿಸ್ತಾ ಇರುತ್ತೆ, ಇದು ಒಂಥರ ವಿಭಿನ್ನವಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ. ಎಂಡಿಂಗ್ ಎಲ್ಲ ಚೆನ್ನಾಗಿದೆ. ಹೌದು, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಸಾಂಗ್ಸು, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಲಿರಿಕ್ಸ್ ಎಲ್ಲ ಹೌದು. ವ್ಯಾಲೆಂಟೈನ್ಸ್ ಡೇಗೆ ಒಳ್ಳೆ ಗಿಫ್ಟ್ ಇದು. ಸಾಂಗ್ಸು ಅಷ್ಟೇ ಎಲ್ಲ ಇಂಗ್ಲೀಷ್ ಮಿಕ್ಸ್ ಆಗಿರುತ್ತೆ ಬೇರೆ ಫಿಲಮಲ್ಲೆಲ್ಲ. ಇದರಲ್ಲಿ ಅಚ್ಚ ಕನ್ನಡದಲ್ಲಿ ಎಲ್ಲ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಸೊ ಯಾವುದೊಂದು ಮುಜುಗರ ಯಾವುದು ಅನಿಸಲ್ಲ. ಒಂದು ಕನ್ನಡ ಮೂವಿಗೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟ್ರ್ ಸಿಗ್ದಂಗೆ ಆಗುತ್ತೆ.